ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಹೊಸ ಉದ್ಯೋಗ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ IAF ಅಂದರೆ ಇಂಡಿಯನ್ ಏರ್ಫೋರ್ಸ್ ಅಂತ, ಅಂದರೆ ಅಗ್ನಿವೀರ್ ವಾಯು 2025ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ಇಂಡಿಯನ್ ಏರ್ಫೋರ್ಸ್ ಅಂದರೆ ಅಗ್ನಿವೀರ್ ವಾಯುದಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಮತ್ತು ಜಾಬ್ ಎಲ್ಲಿರುತ್ತೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ, ನಂತರ ಅಪ್ಲಿಕೇಶನ್ ಡೇಟ್ ಯಾವಾಗ ಬಿಡ್ತಾರೆ, ಇದೆಲ್ಲ ಹೇಳೋಕೆ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನಿಯಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂಬರುವ ನಮ್ಮ ವಿಡಿಯೋಗಾಗಿ ನಿಮಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂತರ ಬನ್ನಿ ಜಾಬ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ IAF ವೇಕೆನ್ಸಿ ನೋಟಿಫಿಕೇಶನ್ ಅಂದರೆ ಇಂಡಿಯನ್ ಏರ್ಫೋರ್ಸ್ ಅಂತ, ಅಂದರೆ ಆರ್ಗನೈಸೇಷನ್ ನೇಮ್ ಬಂದು ಇಂಡಿಯನ್ ಏರ್ಫೋರ್ಸ್ ಅಂತ, ಅಂದರೆ ಅಗ್ನಿವೀರ್ ವಾಯು. ಇದು ಬರೋದು ಅಗ್ನಿಪಥ್ ಅಡಿಯಲ್ಲಿ ಯೋಜನೆಯಲ್ಲಿ ಬರುತ್ತೆ. ನಂತರ ನಂಬರ್ ಆಫ್ ಪೋಸ್ಟ್ ಅಂದರೆ ನಾಟ್ ಸ್ಪೆಸಿಫೈಡ್, ಅಂದರೆ ಎಷ್ಟು ಪೋಸ್ಟ್ ಅಂತ ಸ್ಪೆಸಿಫೈಡ್ ಮಾಡಿಲ್ಲ ಅವರು ಕೂಡ. ನಂತರ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ನಂತರ ಪೋಸ್ಟ್ ನೇಮ್ ಅಂದ್ರೆ ಅಗ್ನಿವೀರ್ ವಾಯು ಅಂತ. ಮತ್ತು ಇವರಿಗೆ ಸ್ಯಾಲ್ರಿ ನೋಡೋದಾದರೆ ಪ್ರತಿ ತಿಂಗಳು 30,000ರಿಂದ 40,000ವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ. ನಂತರ ಈ ಜಾಬ್ಗೆ ಮತ್ತು ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತಪ್ಪ ಅಂತಂದರೆ ಆ್ಯಸ್ ಪರ್ ಇಂಡಿಯನ್ ಏರ್ಫೋರ್ಸ್ ಅಫಿಷಿಯಲ್ ನೋಟಿಫಿಕೇಶನ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ 12th ಆರ್ ಡಿಪ್ಲೊಮಾ ಫ್ರಮ್ ಎನಿ ಆಫ್ ರಿಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಅಂದರೆ ಇಂಡಿಯನ್ ಏರ್ಫೋರ್ಸ್ ಅಂದರೆ ನೀವು ಏನಾದರೂ ಅಪ್ಲೈ ಮಾಡ್ಬೇಕಂದ್ರೆ ನೀವು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಪಡೆದಿರ್ಬೇಕಪ್ಪ ಅಂತಂದರೆ PUCನ ಕಂಪ್ಲೀಟ್ ಮಾಡಿರಬೇಕು ಅಥವಾ ಡಿಪ್ಲೊಮನ್ನ ಮುಗಿಸಿರ್ಬೇಕು ಅಂತ. ನೀವು ಯಾರ್ಯಾರು ಮುಗಿಸಿರೋ ಇದನ್ನು ಹಾಕ್ಬೋದು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಅಂದರೆ ಕ್ವಾಲಿಫಿಕೇಷನ್ ಅವಾಗ ನಿಮಗೆ ಎಷ್ಟು ಏಜ್ ಇರಬೇಕಪ್ಪ ಅಂತಂದರೆ ಆ್ಯಸ್ ಪರ್ ಇಂಡಿಯನ್ ಏರ್ಫೋರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ದ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 21 years, ಅಂದರೆ 21 ವರ್ಷನ ಇರಬೇಕಂತ ಹೇಳ್ತಾ ಇದ್ದಾರೆ. ನಂತರ ಕ್ಯಾಂಡಿಡೇಟ್ಸ್ ಬಾರ್ನ್ ಬಿಟ್ವೀನ್, ಅಂದರೆ ನೀವು ಈ ಜನವರಿ 1, 2005ರಿಂದ ಮತ್ತು ಜುಲೈ 1, 2008 ಒಳಗಡೆ ಯಾರ್ಯಾರು ಜನಿಸಿದ್ರೋ ಅವೆಲ್ಲ ಅಪ್ಲೈ ಮಾಡ್ಬೋದು. ನಂತರ ಅಪ್ಲಿಕೇಶನ್ ಫೀ ನೋಡೋದಾದರೆ ಅಂದರೆ ನಿಮಗೆ ಅರ್ಜಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅರ್ಜಿ ಎಷ್ಟಿರುತ್ತೆ ಅಂದರೆ ಫೀ ಎಷ್ಟಿರುತ್ತಪ್ಪ ಅಂತಂದರೆ ಅಪ್ಲಿಕೇಶನ್ ಫೀ ಬಂದು ಆಲ್ ಕ್ಯಾಂಡಿಡೇಟ್ಸ್ಗೆ, ಅಂದರೆ ಇದರಲ್ಲಿ ಅಂದರೆ SC ಆಗಿರ್ಬೋದು, ST ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ಯಾವುದೇ ರೀತಿ ಮೀಸಲಾತಿ ಇಟ್ಟಿಲ್ಲ, ಅವ್ರಿಗೆ ಕೂಡ ಎಲ್ಲ ಕ್ಯಾಂಡಿಡೇಟ್ಸ್ಗೆ 550 ರೂಪಾಯಿನ ಇಟ್ಟಿರ್ತಾರೆ. ಮತ್ತು ಇದು ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನಲ್ಲೇ ಇರುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಮತ್ತು ಇವರು ಅಗ್ನಿವೀರ್ ವಾಯು ಯಾವ ಥರ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಅಂದರೆ ಎಕ್ಸಾಮ್ ಇರುತ್ತೆ. ನಂತರ PFT ಇರುತ್ತೆ, ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ನಂತರ ಅಡಾಪ್ಟಬಿಲಿಟಿ ಟೆಸ್ಟ್ ಇರುತ್ತೆ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನಂತರ ಇಂಟರ್ವ್ಯೂ ಇರುತ್ತೆ. ಈ ಥರ ಇದ್ದು ಸೆಲೆಕ್ಷನ್ ಮಾಡ್ಕೋತಾರೆ. ಆನಂತರ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾರೆ, ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂತ ನೋಡೋದಾದರೆ ದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟಪ್ಪ ಅಂತಂದರೆ ಜನವರಿ 1, 2025ರಿಂದ ಜನವರಿ 27, 2025ವರೆಗೆ ಟೈಮನ್ನು ಕೊಟ್ಟಿರ್ತಾರೆ. ಅಂದರೆ ಸರಿಸುಮಾರು 20 ದಿನದವರೆಗೆ ಅಪ್ಲಿಕೇಶನ್ ಫೀಯನ್ನು ಹಾಕೋಕ್ಕೆ ಕೊಟ್ಟಿರ್ತಾರೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಅಂದರೆ ಅಫಿಷಿಯಲ್ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನಿಯಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ಬರೋ ವಿಡಿಯೋಗಾಗಿ ನೀವು ನೋಟಿಫಿಕೇಶನ್ ಪಡೆದು ವಿಡಿಯೋ ನೋಡಿ. ಥ್ಯಾಂಕ್ ಯು.